ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನಾವು ಎಲ್ಲೋಗ್ತಿದ್ದೀವಿ ಅಂದರೆ ಏಲಗಿರಿ ಹಿಲ್ಸ್. ಇದು ಬಂದು ತಮಿಳ್ನಾಡಲ್ಲಿ ಬರುತ್ತೆ. ಸೊ ಬ್ಯಾಂಗ್ಳೂರಿಂದ ಹೋಗ್ಬೇಕಂದ್ರೆ ಆಲ್ಮೋಸ್ಟ್ 157 ಕಿಲೋಮೀಟರ್ಸ್ ಡಿಸ್ಟೆನ್ಸಲ್ಲಿದೆ. 3 hours, ಆಲ್ಮೋಸ್ಟ್ 3 hours ಡ್ರೈವ್. ನೀವು ಒನ್ ಡೇ ಹೋಗಿ ನೀವು ರಿಟರ್ನ್ ಬಂದುಬಿಡ್ಬೋದು. ಸೊ ಒಂಥರ ಒನ್ ಡೇ ಟ್ರಿಪ್ ಥರ ಹೋಗಿ ಬರ್ಬೋದು, ವೀಕೆಂಡ್ಸ್ ಆ ಥರ. ಸೊ ಕಿಡ್ಸ್ ಎಲ್ಲ ಇಲ್ಲಿ ತುಂಬ ಎಂಜಾಯ್ ಮಾಡ್ತಾರೆ, ಯಾಕಂದರೆ ಅಲ್ಲಿ ಒಂದು ಪಾರ್ಕ್ ಇದೆ. ಆ ಪಾರ್ಕಿಗೆ ನಾವು ಹೋಗ್ತಿದ್ದೀವಿ. ಅದು ಯಾವ ಪಾರ್ಕ್ ಅಂತ ಬನ್ನಿ ನೋಡೋಣ. ಇದೇ ಆ ಪಾರ್ಕ್ ನೇಮ್ ಏನಪ್ಪ ಅಂದರೆ ಫಂಡೇರ ಪಾರ್ಕ್. ಇಲ್ಲಿ ಬಂದು ತುಂಬ ನೀವು ಬರ್ಡ್ಸ್, ಅನಿಮಲ್ಸ್, ಒಂಥರ ಸ್ಮಾಲ್ ಅನಿಮಲ್ಸ್ ಎಲ್ಲ ನೀವು ನೋಡ್ಬೋದು. ಸೊ ಕಿಡ್ಸ್ ಅಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾರೆ ಇಲ್ಲಿ. ಆಲ್ಮೋಸ್ಟ್ 500 ಟೈಪ್ಸ್ ಆಫ್ ವೆರೈಟಿ ಬರ್ಡ್ಸ್ ಇದೆ ಇಲ್ಲಿ. ಸೊ ಮತ್ತು ಕಿಡ್ಸು ಈ ಬರ್ಡ್ಸ್ನ ಕೈಯಲ್ಲಿ ಇಟ್ಕೊಂಡು ಒಂಥರ ಫೀಲ್ ಮಾಡ್ಬೋದು, ಮತ್ತು ಅದಕ್ಕೆ ಫೀಡೂ ಮಾಡ್ಬೋದು. ಒಂಥರ ಚೆನ್ನಾಗಿದೆ, ಪೆಟ್ ಫ್ರೆಂಡ್ಲಿ ಆಗಿದೆ. ಸೊ ಬನ್ನಿ ನೋಡೋಣ ಹೇಗಿದೆ ಈ ಪಾರ್ಕ್ ಅಂತ. ಸೊ ಇದು ಬಂದು ಎಂಟ್ರೆನ್ಸ್. ಸೊ ಎಂಟ್ರಿ ಫೀಸ್ ಬಂದು ಅಡಲ್ಟ್ಸಿಗೆ ಬಂದು 200, ಮತ್ತು ಹಾಗೆ ನೀವೇನಾದರೂ ಪ್ಯಾಕೇಜಸ್ ಒಳಗೆ ತಗೋಬೇಕು, ಟ್ರೈನ್ಸ್ ಏನಾದರೂ ಆಪ್ಟ್ ಮಾಡಬೇಕು ಅಂದರೆ 300, ಮತ್ತು ಇವನ್ ಗೇಮ್ಸು ಇದೆ, ಫ್ಯೂ ಗೇಮ್ಸ್, ಅದು ಆಪ್ಟ್ ಮಾಡಬೇಕಂದ್ರೆ 500 ಪರ್ ಹೆಡ್ ಆ ಥರ ಚಾರ್ಜ್ ಮಾಡ್ತಾರೆ. ಕಿಡ್ಸಿಗೆ ಬಂದು 200 ಚಾರ್ಜ್ ಮಾಡ್ತಾರೆ. ಸೊ ಇದೇ ನೀವು ಎಂಟ್ರ್ ಆದಾಗೆ ಒಂಥರ ಪಾಂಡ್ ಥರ ಸಿಗುತ್ತೆ ಇಲ್ಲಿ ಬಂದು ಒಂದು ಬುದ್ಧ ಸ್ಟ್ಯಾಚ್ಯೂ ಇಟ್ಟಿದ್ದಾರೆ. ಇನ್ಸೈಡ್ ಒಂಥರ ವಾಟರ್ ಥರ. ಸೊ ಚೆನ್ನಾಗಿದೆ ನೋಡೋಕ್ಕೆ. ಇಲ್ಲೆಲ್ಲ ನೀವು ನೋಡ್ಬೋದು ಬರ್ಡ್ಸ್, ಹೆಣ್ಣು ಮತ್ತು ಕೋಳಿ ಅಂತ ಸಾಕ್ತೀವಲ್ಲ ಊರ ಕಡೆ ಎಲ್ಲ. ಸೊ ಅದರಲ್ಲೇ ಡಿಫ್ರೆಂಟ್ ವೆರೈಟೀಸ್ ಇದೆ ಅಲ್ಲ, ಸೊ ಅದೆಲ್ಲ ಇಟ್ಟಿದ್ದಾರೆ. ಸೊ ಕಿಡ್ಸಿಗೆಲ್ಲ, ಈ ಸಿಟಿಯಲ್ಲೇ ಇರುವ ಕಿಡ್ಸಿಗೆಲ್ಲ ಇದೆಲ್ಲ ನೋಡೋಕ್ಕೆ ಸಿಗಲ್ಲ. ಸೊ ಒಂಥರ ಚೆನ್ನಾಗಿರುತ್ತೆ ಅವರಿಗೆಲ್ಲ. ಸೊ ನೋಡಿ ಎಷ್ಟು ಚೆನ್ನಾಗಿದೆ ಈ ಬುದ್ಧ ಸ್ಟ್ಯಾಚ್ಯೂ ಅಂತ. ಮತ್ತು ಈ ಪ್ಲೇಸ್ ಬಗ್ಗೆ ಹೇಳ್ಬೇಕಂದ್ರೆ ಇದು ಒಂಥರ ತುಂಬ ಹಾಟ್ ಆಗಿಲ್ಲ. ಫಾರ್ ಎಕ್ಸಾಂಪಲ್ ಮೋಸ್ಟ್ ಆಫ್ ದ ತಮಿಳ್ನಾಡಲ್ಲಿ ಸಿಟೀಸಲ್ಲಿ ಏನಂದರೆ ಹ್ಯುಮಿಡಿಟಿ ಜಾಸ್ತಿ ಇರುತ್ತೆ, ಒಂಥರ ತುಂಬ ಶೆಕೆ ಫೀಲ್ ಆಗುತ್ತೆ. ಬಟ್ ಏನಂದರೆ ಈ ಪ್ಲೇಸ್ ಬಂದು ಅಷ್ಟು ಶೆಕೆ ಇಲ್ಲ, ಯಾಕಂದರೆ ಇದು ಒಂಥರ ಹಿಲ್ ಸ್ಟೇಷನ್ ಆಗಿರೋ ಕಾರಣ. ಯಾವ ಥರ ಹೇಳ್ಬೋದು ಅಂದರೆ ಒಂಥರ ಕೂರ್ಗ್ ಮತ್ತು ಊಟಿ ಎಲ್ಲ ಹೋದಾಗ, ಯಾವ ಥರ ಕೊಡೈಕನಲ್ ಹೋದಾಗ ಕೊಡೈಕನಲ್ ಅಷ್ಟು ಚಳಿ ಇಲ್ಲ, ಆ ಥರ ಒಂಥರ ವೆದರ್ ತುಂಬ ಚೆನ್ನಾಗಿರುತ್ತೆ. ಸೊ ಏನು ಹಾಟಾಗಿ ಫೀಲ್ ಆಗಲ್ಲ. ಮತ್ತು ಚೆನ್ನಾಗಿದೆ ನೋಡಿ. ಇಲ್ಲಿ ಈ ಥರ ರ್ಯಾಬಿಟ್ಸ್ ಎಲ್ಲ ತುಂಬ ಇದೆ. ಸೊ ರ್ಯಾಬಿಟ್ಸ್ ಎಲ್ಲ ನೀವು ಕೈಯಲ್ಲಿ ಇಟ್ಕೊಂಡು ಅದನ್ನ ಫೀಡ್ ಮಾಡ್ಬೋದು. ಸೊ ಇವನ್ ನಾನು ಮತ್ತು ನನ್ನ ಮಗನೂ ರ್ಯಾಬಿಟ್ನೆಲ್ಲ ಫೀಡ್ ಮಾಡ್ತಿದ್ವಿ. ಹಾಗೆ ಕ್ಯಾಟ್ಸ್ ಎಲ್ಲ ಇದೆ ಇಲ್ಲಿ, ತುಂಬ ಕ್ಯಾಟ್ಸ್. ನನ್ನ ಮಗನಿಗೆ ಕ್ಯಾಟ್ ಅಂದರೆ ತುಂಬ ಇಷ್ಟ. ಅನಿಮಲ್ಸಲ್ಲೇ ತುಂಬ ಅವನು ಇಷ್ಟಪಡೋ ಅನಿಮಲ್ ಯಾವುದಂದರೆ ಕ್ಯಾಟ್. ಈ ಲೈಕ್ಸ್ ಕ್ಯಾಟ್ ಲಾಟ್, ಓಕೆನಾ. ಸೊ ಅದನ್ನೇ ಇತ್ತು. ಸೊ ಇಟ್ ವಾಸ್ ವೆರಿ ನೈಸ್. ನೋಡಿ ಗ್ರಾಸ್ ಎಲ್ಲ ಫೀಡ್ ಮಾಡ್ತಿದ್ದಾನೆ. ಸೊ ಹಿಂಗೆ ಹೋಗ್ತಾ ಇದ್ದರೆ ನಿಮಗೆ ಡಿಫ್ರೆಂಟ್ ಬರ್ಡ್ಸ್ ಕಾಣಕ್ಕೆ ಸಿಗುತ್ತೆ. ಈವನ್ ಸ್ನೇಕ್ಸ್, ಅದು ಇದು ತುಂಬ ಅನಿಮಲ್ಸ್ ಇದೆ, ನೀವು ಈ ವಿಡಿಯೋದಲ್ಲಿ ನೋಡ್ಬೋದು. ಈ ಪ್ಲೇಸಲ್ಲಿ ನೀವು ಆಲ್ಮೋಸ್ಟ್ ಒಂದು 2 to 3 hours ಸ್ಪೆಂಡ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನೀವು ಮಾರ್ನಿಂಗ್ ಹೋದ್ರಿ ಅಂದರೆ ಸೊ ನಿಯರ್ ಬೈ ಪ್ಲೇಸಸ್ ನೋಡಿಕೊಂಡು ಮಧ್ಯಾಹ್ನ ಮೇಲೇನೂ ಈ ಪ್ಲೇಸ್ಗೆ ಬಂದು ವಿಸಿಟ್ ಮಾಡಿಕೊಂಡು ಮತ್ತು ಈವ್ನಿಂಗ್ ಮೇಲೆ ಹೊರಟ್ಬಿಡ್ಬೋದು. ಸೊ ಆ ಥರ ಕಾಮ್ ಆಗಿದೆ ಪ್ಲೇಸ್. ಮತ್ತು ಆ್ಯಸ್ ಐ ಸೆಡ್ ಅರ್ಲಿಯರ್, ಕಿಡ್ಸ್ ತುಂಬ ಎಂಜಾಯ್ ಮಾಡ್ತಾರೆ. ಇವನ್ ಎಲ್ಡರ್ಸ್ಗೂ ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಇರುತ್ತೆ. ಒನ್ ಟೈಮ್ ನೀವು ಹೋಗಿ ವಿಸಿಟ್ ಮಾಡ್ಬೋದು ಈ ಪ್ಲೇಸ್ಗೆ. ಸೊ ಬನ್ನಿ ನೋಡೋಣ ಹೇಗಿದೆ ಪ್ಲೇಸ್, ಯಾವ ಥರ ಬರ್ಡ್ಸ್ ಎಲ್ಲ ಇದೆ ಏನೇ ಅಂತೆಲ್ಲ ನೋಡ್ತಾ ಹೋಗೋಣ. ಸೊ ಹೋಪ್ ಯು ಗೈಸ್ ವಿಲ್ ಎಂಜಾಯ್ ದಿಸ್ ವಿಡಿಯೋ, ಯು ವಿಲ್ ಲೈಕ್ ಇಟ್.
ಇಲ್ಲಿ ನೀವು ನೋಡ್ತಾ ಇರ್ಬೋದು ಹಸ್ಕಿ ಡಾಗ್ಸ್ ಎಷ್ಟು ಇದೆ ಅಂತ. ಸೊ ಹಸ್ಕಿ ಡಾಗ್ಸ್ ತುಂಬ ನೋಡಲಿಕ್ಕೆ ಒಂಥರ ವೈಲ್ಡ್ ಆಗಿರುತ್ತೆ, ಬಟ್ ದೇ ಆರ್ ವೆರಿ ಫ್ರೆಂಡ್ಲಿ. ಯಾರ ಜೊತೆ ಬೇಕಾದ್ರೂ ಹೋಗ್ಬಿಡುತ್ತೆ, ಆ ಥರ ಬ್ರೀಡ್ ಅದು. ಸೊ ಬಿಕಾಸ್ ನಮ್ಮ ಮನೆಯಲ್ಲೂ ಒಂದು ಪೆಟ್ ಇದೆ, ಅದನ್ನು ಹಸ್ಕಿನೇ. ಸೊ ಅದಕ್ಕೆ ಚೆನ್ನಾಗಿತ್ತು. ಸೊ ಇಲ್ಲಿ ಬಂದು ರ್ಯಾಟ್ಸ್ ನೀವು ನೋಡ್ಬೋದು ರ್ಯಾಟ್ಸ್ ಹೇಗಿದೆ ಅಂತ. ಇವನ್ ಡಕ್ಸು ಇದೆ, ಡಕ್ಸ್ಗೂ ನೀವು ಫೀಡ್ ಮಾಡ್ಬೋದು ಇಲ್ಲಿ. ಇಲ್ಲಿ ನೋಡಿ ಆಸ್ಟ್ರಿಚ್ ಎಷ್ಟು ದೊಡ್ಡದಾಗಿದೆ, ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಎಲ್ಲ ಬರ್ಡ್ಸು ಒಂಥರ ಹೆಲ್ದಿಯಾಗಿತ್ತು, ಚೆನ್ನಾಗಿ ನೋಡ್ಕೊತಿದ್ದಾರೆ, ಚೆನ್ನಾಗಿದೆ ಪಾರ್ಕ್. ಊರುಗಳಿದೆ, ಬರೀ ಇದೊಂದೇ ಇರೋದು ನಿಸರ್ಗಧಾಮದಲ್ಲಿ. ಇಲ್ಲಿ ಬರ್ಡ್ಸ್ ನೀವು ನೋಡ್ಬೋದು, ಪ್ಯಾರೆಟ್ ಎಲ್ಲ ತುಂಬ ಇದೆ ಇದ್ರೊಳಗಡೆ. ಸೊ ವೆರೈಟಿ ಇದೆ. ಇವಾಗ ಸಪೋಸ್ ನೀವು ಕೂರ್ಗಿಗೆ ಹೋದರೆ ಅಲ್ಲಿ ಒಂದು ಪ್ಲೇಸ್ ಇದೆ ನಿಸರ್ಗಧಾಮ್ ಅಂತ. ನೆಕ್ಸ್ಟ್ ಟೈಮ್ ನಾನು ಯಾವಾಗಾದರೂ ಹೋದರೆ ವಿಡಿಯೋ ಮಾಡಿ ಹಾಕ್ತೀನಿ. ಸೊ ಅಲ್ಲಿನೂ ನೀವು ಇದೇ ಥರ ನೋಡ್ಬೋದು. ಸೊ ಸೇಮ್ ಸೆಟಪ್ ಇಲ್ಲಿನೂ. ಸೊ ನೀವು ಪ್ಯಾರೆಟ್ಸಿಗೆ ಫೀಡ್ ಮಾಡ್ಬೋದು, ಒಂಥರ ಚೆನ್ನಾಗಿದೆ. ಬರ್ಡ್ ಹತ್ರ ನೋಡು, ಬರ್ಡ್ ನೋಡು, ಅದು ಬರ್ಡ್, ಅದೇ ಪ್ಯಾರೆಟ್.
ಇದಾದಮೇಲೆ ನಾವು ಟ್ರೈನಲ್ಲಿ ಹೋದ್ವಿ. ಒಂಥರ ಮಿನಿ ಟ್ರೈನ್ ಇದೆ ಕಿಡ್ಸಿಗೆ, ಇವನ್ ಎಲ್ಡರ್ಸು ಕೂತ್ಕೋಬೋದು. ಸೊ ನನ್ನ ಮಗನಿಗೆ ಟ್ರೈನ್ ಅಂದರೆ ತುಂಬ ಇಷ್ಟ, ಓಕೆನಾ. ಸೊ ಇರೋ ವೆಹಿಕಲಲ್ಲೇ ಜಾಸ್ತಿ ಅವನು ಇಷ್ಟಪಡೋದೇನೆಂದರೆ ಟ್ರೈನ್ಸೇ. ಸೊ ಅವನು ತುಂಬ ಎಂಜಾಯ್ ಮಾಡ್ತಾನೆ ಟ್ರೈನ್ ಟ್ರಾವೆಲ್ ಅಂದರೆ. ನೋಡಿ ಎಲ್ಲಿನೂ ಅಷ್ಟೇ, ಅದಕ್ಕೆ ಎಲ್ಲಾದರೂ ಒಂಥರ ಟ್ರೈನ್, ಕಿಡ್ಸ್ ಟ್ರೈನ್ ಅದು ಇದು ನೋಡಿದರೆ ಅವನಿಗೆ ಅದರಲ್ಲಿ ಕೂತ್ಕೊಳ್ಳೇಬೇಕು. ಸೊ ವಿ ಥಾಟ್ ಓಕೆ ಲೆಟ್ಸ್ ಗೋ ಫಾರ್ ಅ ರೌಂಡ್ ಅಂತ. ಸೊ ಟ್ರೈನಲ್ಲೂ ಕರ್ಕೊಂಡು ಹೋಗ್ತಾರೆ. ಸೊ ಕಂಪ್ಲೀಟ್ ಪಾರ್ಕ್ನ ಒಂದು ರೌಂಡ್ ಕರ್ಕೊಂಡು ಹೋಗ್ತಾರೆ. ಸೊ ಚೆನ್ನಾಗಿರುತ್ತೆ. ಅದು ಶೀಟ್ ನೋಡು, ಬಾಬಾ ಬ್ಲಾಕ್ ಶೀಪ್. ಇಲ್ಲ ಇಲ್ಲ ಲೆಫ್ಟ್, ಅಲ್ಲಿ 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 ಸೈಡ್ ನೋಡು, ಬಾಬಾ ಬ್ಲಾಕ್ ಶೀಪ್. ಎಸ್ ಸರ್, ಎಸ್ ಸರ್. ಅದಾ ಹೌದು, ಅದಾ ಕೋಟ್. ನೋಡಿದ್ರಲ್ಲ ಫ್ರೆಂಡ್ಸ್ ಟ್ರೈನ್ ಹೇಗಿತ್ತು ಅಂತ. ಇವಾಗ ನಾವು ಒಂಥರ ಏನಾದ್ರು ತಿನ್ಕೊಂಡು ಹೋಗೋಣ ಅಂತ ಬಂದ್ವಿ. ಇಲ್ಲಿ ನೋಡಿ ಒಂದು ಕ್ಯಾಟ್ನ ಇಟ್ಕೊಬಿಟ್ಟಿದ್ದಾನೆ. ಸೊ ಪರ್ಷಿಯನ್ ಕ್ಯಾಟ್ ಎಷ್ಟು ಕ್ಯೂಟಾಗಿದೆ, ಮುದ್ದಾಗಿದೆ ಅಲ್ವಾ. ಅವನಂತೂ ಅದನ್ನ ಬಿಡ್ತಾನೇ ಇರಲಿಲ್ಲ. ಹಾಗೆ ಮಾಡಿ ಅದನ್ನ ಏನೇನೋ ಮಾಡಿ ನೋಡ್ತಾ ಇರ್ಬೋದು ಏನು ಮಾಡ್ತಿದ್ದಾನೆ ಅಂತ. ಅದಂತೂ ಅವನ ಹತ್ರದಿಂದ ಓಡೋಡಿ ಹೋಗ್ತಿತ್ತು ಟಾರ್ಚರ್ಗೆ ಒಂದು. ಸೊ ಇಲ್ಲಿ ಬಂದು ನಿಮಗೆ ರಿಫ್ರೆಶ್ಮೆಂಟ್ ಏನಾದರೂ ಬೇಕಂದರೆ ತಿನ್ಕೋಬೋದು ಈ ಪ್ಲೇಸಲ್ಲಿ. ಸೊ ಸ್ನ್ಯಾಕ್ಸ್, ಕಾಫಿ, ಟೀ ಆ ಥರ ಸಿಗುತ್ತೆ. ಊಟ ಸಿಗಲ್ಲ. ಐ ಮೀನ್ ನಿಮಗೆ ಲಂಚ್, ಡಿನ್ನರ್ ಎಲ್ಲ ಬೇಕಂದರೆ ಡಿನ್ನರ್ ಟೈಮ್ಗೆ ಇರಲ್ಲ. ಲಂಚ್ ಏನಾದರೂ ಬೇಕಂದರೆ ನೀವು ಇಲ್ಲಿ ಔಟ್ಸೈಡ್ ಮಾಡ್ಕೊಂಡು ಬರಬೇಕಾಗುತ್ತೆ. ಇಲ್ಲಿ ಏನಾದರೂ ನಾರ್ಮಲ್ ಸ್ನ್ಯಾಕ್ಸ್ ಮತ್ತು ಕಾಫಿ, ಟೀ ಆ ಥರ ಸಿಗುತ್ತೆ. ಮತ್ತು ನಾನು ಇಲ್ಲಿ ಟೈಮಿಂಗ್ಸ್ ಹೇಳೋಕ್ಕೆ ಮರ್ತೋದೆ. ಇದು ಟೈಮಿಂಗ್ಸ್ ಬಂದು ಪಾರ್ಕ್ ಓಪನ್ ಆಗೋದು 9:30ಗೆ ಮತ್ತು 6:30ಗೆ ಕ್ಲೋಸ್ ಮಾಡಿಬಿಡ್ತಾರೆ. ಸೊ ಅದಾದಮೇಲೆ ಎಂಟ್ರಿ ಇರಲ್ಲ. ಹಾಲಿಡೇಸಲ್ಲೆಲ್ಲ ನೀವು ಇಲ್ಲಿ ಒಂದ್ಸರಿ ವಿಸಿಟ್ ಮಾಡ್ಕೊಬರ್ಬೋದು, ಒನ್ ಡೇ ಟ್ರಿಪ್ ಥರ. ಸೊ ಏನು ನೀವು ಜಾಸ್ತಿ ಲೀವ್ ಏನು ಹಾಕಿ ಹೋಗಬೇಕು ಅಂತೇನಿರಲ್ಲ. ಸೊ ಇದು ಬಂದು ಕಂಪ್ಲೀಟಾಗಿ ಫಿಶಸ್, ಎಲ್ಲ ಟೈಪ್ ಆಫ್ ವೆರೈಟಿ ಆಫ್ ಫಿಶ್ಗಳನ್ನ ಇಲ್ಲಿ ನೋಡ್ಬೋದು. ಅಕ್ವೇರಿಯಮ್ಸ್ ಕಂಪ್ಲೀಟ್. ಇದು ಒಂಥರ ಚೆನ್ನಾಗಿತ್ತು.
ಮತ್ತು ಅಕ್ವೇರಿಯಂ ಇಟ್ಟ ಜಾಗದಲ್ಲೇ ಈ ಥರ ಒಂಥರ ಸೆಟಪ್ ಮಾಡಿದರು, ಒಂಥರ ಫಾಲ್ಸ್ ಟೈಪ್. ಸೊ ಆರ್ಟಿಫಿಷಿಯಲ್ ಇದು. ಸೊ ಚೆನ್ನಾಗಿದೆ. ಅಲ್ಲಿ ಫುಲ್ ಕೋಯಿ ಫಿಶಸ್ ಎಲ್ಲ ಬಿಟ್ಟಿದ್ರು, ನೋಡ್ತಾ ಇರ್ಬೋದು ನೀವು. ಓಕೆ, ನಿಮಗೆ ಪಾರ್ಕ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನಾವು ಪಾರ್ಕ್ ಮುಗಿಸ್ಕೊಂಡು ಹಾಗೆ ಒಂದು ಲೇಕಿಗೆ ಹೋದ್ವಿ. ಅಲ್ಲೇ ನಿಯರ್ ಬೈ ಒಂದು ಲೇಕ್ ಇತ್ತು. ಸೊ ಕಿಡ್ಸ್ ಪ್ಲೇ ಏನಾದರೂ ಪ್ಲೇ ಏರಿಯಾಸ್ ಥರ ಎಲ್ಲ ಮಾಡಿಟ್ಟಿದ್ರು. ನನ್ನ ಮಗನೂ ಆಟ ಆಡ್ತಿದ್ದ ನೀರಲ್ಲಿ. ಚೆನ್ನಾಗಿದೆ. ಒಂಥರ ಒಂದು 1 hour ಆ ಥರ ಸ್ಪೆಂಡ್ ಮಾಡ್ಬೋದು ಲೇಕ್ ಹತ್ರ. ಹಾಗೆ ನಾವು ಲೇಕ್ ನೋಡಿಕೊಂಡು ಸ್ವಲ್ಪ ಪಾರ್ಕಲ್ಲಿ ನನ್ನ ಮಗ ಆಟ ಆಡಿಕೊಂಡು ಹಾಗೆ ಈವ್ನಿಂಗ್ ಒಂದು 7 o'clock ಹಂಗೆ ಬಿಡ್ತೀವಿ, ರಿಟರ್ನ್ ಬ್ಯಾಂಗ್ಳೂರಿಗೆ ಬಿಡ್ತೀವಿ. ಸೊ ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡು ರಿಟರ್ನ್ ಆಗ್ತೀವಿ. ಸೊ ಗೈಸ್, ನಿಮಗೆ ಇಷ್ಟ ಆಗಿದೆ ಅಂದ್ಕೋತೀನಿ ವಿಡಿಯೋ. ಸೊ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ ವಿಡಿಯೋನ. ಇನ್ನೂ ಯಾರಾದರೂ ನನ್ನ ವಿಡಿಯೋನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಟು ಸಬ್ಸ್ಕ್ರೈಬ್. ಹೋಪ್ ಯು ಗೈಸ್ ಲೈಕ್ ದಿಸ್ ವಿಡಿಯೋ. ಸೊ ಇಷ್ಟ ಆಗಿದೆ ಅನ್ಕೋತೀನಿ. ನೀವು ಒಂದ್ಸರಿ ವಿಸಿಟ್ ಮಾಡಿ, ಸಪೋಸ್ ನೀವು ಇನ್ನೂ ವಿಸಿಟ್ ಮಾಡಿಲ್ಲ ಅಂದರೆ. ಸೊ ಇಟ್ ಈಸ್ ಒನ್ ಟೈಮ್ ವಿಸಿಟ್ ಮಾಡ್ಕೊಂಡು ಬರ್ಬೋದು. ಓಕೆನಾ? ನೈಸ್ ಪ್ಲೇಸ್. ಕಿಡ್ಸ್ ವಿಲ್ ಡೆಫಿನೆಟ್ಲಿ ಎಂಜಾಯ್ ದಿಸ್ ಪ್ಲೇಸ್. ಓಕೆ ಗೈಸ್, ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೀನಿ. Take care friends. Have a good time with your family. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್. See you.